ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಬೆಂಗಳೂರು ಡಿಸಿಎಂ ಗಡುವಿನೊಳಗೆ 6,000 ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆ ಎಂದ ಬಿಬಿಎಂಪಿ. ವಾಣಿಜ್ಯ ಕಟ್ಟಡ ನಕ್ಷೆ ಮಂಜೂರಾತಿಗೆ 41 ಲಕ್ಷ ರೂಪಾಯಿ ಶುಲ್ಕ. ಬಿಬಿಎಂಪಿ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಸಚಿವ ದಿನೇಶ್ ಗುಂಡೂರಾವ್. ಆನೆ ಮಾನವ ಸಂಘರ್ಷ ತಪ್ಪಿಸಲು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ಗೆ ಮನವಿ ಸಲ್ಲಿಸಿದ ಸಂಸದ ಯದುವೀರ್. ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ. ಕಲ್ಯಾಣ ಕರ್ನಾಟಕಕ್ಕೆ ಭರಪೂರ ಕೊಡುಗೆ. 1,685 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿಯಾಗಿ ಕಲಬುರಗಿ ಅಭಿವೃದ್ಧಿ. ಸಿದ್ದರಾಮಯ್ಯ. ಅನುಮತಿ ಇಲ್ಲದೆ ದೇಶದಲ್ಲಿ ಎಲ್ಲಿಯೂ ಆಸ್ತಿ ನೆಲಸಮ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ರಾಹುಲ್ ಗಾಂಧಿ ಮುಸಲ್ಮಾನರಿಗೆ ಹುಟ್ಟಿದ್ದಾನೋ ಕ್ರೈಸ್ತರಿಗೆ ಹುಟ್ಟಿದ್ದಾನೋ ತನಿಖೆ ಆಗಬೇಕಿದೆ ಎಂದು ಹೇಳಿಕೆ ನೀಡಿದ್ದ ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ದೂರು. ದಶಕದ ನಂತರ ಜಮ್ಮು ಕಾಶ್ಮೀರದಲ್ಲಿ ಇಂದು ಚುನಾವಣೆ. ಮೊದಲ ಹಂತದಲ್ಲಿ 7 ಜಿಲ್ಲೆಗಳ 24 ಕ್ಷೇತ್ರಗಳಿಗೆ ಮತದಾನ ಆರಂಭ. 219 ಅಭ್ಯರ್ಥಿಗಳು ಕಣದಲ್ಲಿ. ಹಿಜ್ಬುಲ್ ಉಗ್ರರ ಮೇಲೆ ಇಸ್ರೇಲ್ ರಹಸ್ಯ ದಾಳಿ. ಸಾವಿರಾರು ಉಗ್ರರ ಶರ್ಟ್ ಕಿಸೆಯಲ್ಲಿದ್ದ ಪೇಜರ್ ಏಕಾಏಕಿ ಸ್ಫೋಟ. ಲೆಬನಾನ್ ಸಿರಿಯಾದಲ್ಲಿ 9 ಸಾವು, 2,800 ಹಿಜ್ಬುಲ್ಲಾಗಳಿಗೆ ಗಾಯ. ಸಚಿನ್ ತೆಂಡೂಲ್ಕರ್ ಮಾರಕ ಬೌಲಿಂಗ್. ಕರ್ನಾಟಕಕ್ಕೆ ಕೇವಲ 87 ರನ್ ನೀಡಿ 9 ವಿಕೆಟ್ ಕಬಳಿಸಿದ ಮಾಸ್ಟರ್ ಬ್ಲಾಸ್ಟರ್ ಪುತ್ರ. ರಜನಿಕಾಂತ್ ಅಭಿನಯದ ವೆಟ್ಟಯ್ಯನ್ ಚಿತ್ರದಲ್ಲಿ ರಿತಿಕಾ ಸಿಂಗ್ ಈ ಸಿನಿಮಾದಲ್ಲಿ ರೂಪಾ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.